ನಿನ್ನೆಯಷ್ಟೇ 2025ಕ್ಕೆ ಬಾಯಿ ಹೇಳಿ ಇವತ್ತು ಜನವರಿ 1, 2026 ಎಲ್ಲರೂ ಬರಮಾಡ್ಕೊಂಡಿದ್ದಾಗಿದೆ. ಆದರೆ ನ್ಯೂ ಇಯರ್ಗೆ ಅಂತ ಬಂದಂತ ಕಾನ್ಸ್ಟೇಬಲ್ ರಂಪಾಟ ಮಾಡಿರೋ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ KSRTC ಬಸ್ ನಿಲ್ದಾಣದ ಹತ್ರ ಪುನೀತ್ ಎಂಬ ಕಾನ್ಸ್ಟೇಬಲ್ ನಿಂದ ದುರ್ವರ್ತನೆ. ಬೆಂಗಳೂರಿನಿಂದ ಹೊಸ ವರ್ಷಾಚರಣೆಗೆ ಅಂತ ಪುನೀತ್ ಬಂದಿದ್ದ. ಕೋರಮಂಗಲದ ಮೀಸಲು ಪಡೆಯ ಸಿಬ್ಬಂದಿ ಪುನೀತ್ ಟೀ ನೀಡೋದು ತಡ ಆಗಿದ್ದಕ್ಕೆ ನೌಕರನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ನಿಂದ ಟೀ ಅಂಗಡಿ ಫುಲ್ ಪುಡಿ ಹೋಗಿದೆ. ಸಮಯ ಪ್ರಜ್ಞೆ ಮತ್ತು ಸಂಯಮದಿಂದ ವರ್ತಿಸಬೇಕಾದಂತಹ ಪೊಲೀಸ್ ಸಿಬ್ಬಂದಿನೇ ಈ ರೀತಿ ದೌರ್ಜನ್ಯ ಮಾಡಿಬಿಟ್ರೆ ಪಾಪ ಮಿಕ್ಕಿದ ಜನ ಎಲ್ಲಿ ಹೋಗ್ತಾರೆ? ಹೊಸ ವರ್ಷಕ್ಕೆ ಅಂತ ಬಂದು ರಂಪಾಟ ಮಾಡಿ ತನ್ನ ಹೊತ್ತಿನ ಕೂಳಿಗೆ ಅಂತ ಕಟ್ಕೊಂಡಿದ್ದಂಥ ಒಂದು ಚಿಕ್ಕ ಟೀ ಅಂಗಡಿಯನ್ನ ಯಾವ ರೀತಿ ಪುಡಿ ಮಾಡಿ ಹಾಕಿದ ನೋಡಿ. ಇವ್ರನ್ನೆಲ್ಲ ಪೊಲೀಸ್ ಪೇದೆ ಅನ್ನಕ್ಕಾಗತ್ತೇನ್ರಿ? ಇವ್ರನ್ನೆಲ್ಲ ಪೊಲೀಸರು ಅಂತಾದರೂ ಹೇಳಕ್ಕಾಗತ್ತಾ? ಕಾಕಿ ಹಾಕೋದು ಏನಕ್ಕೆ? ನೀವು ಮೀಸಲು ಪಡೆಯಲಾದರೂ ಇರಿ ಅಥವಾ ಯಾವ ಪಡೆಯಲಾದರೂ ಇರಿ, ಪೊಲೀಸರು ಅಂತ ಏನಕ್ಕೆ ಹೇಳೋದು? ಕಾಕಿ ಮೈ ಮೇಲಿರೋದು ಜನರನ್ನ ರಕ್ಷಣೆಗೋಸ್ಕರ, ಅದ್ಬಿಟ್ಟು ಈ ಥರ ದರ್ಪ ತೋರಿಸಿ ಅಂತ ಅಲ್ಲ. ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಹೊಸ ವರ್ಷಕ್ಕೆ ಅಂತ ಹಲವಾರು ಜನ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಒಬ್ಬ ರಿಸರ್ವ್ ಪೊಲೀಸ್ ಸಿಬ್ಬಂದಿ ಈ ರೀತಿ ಹಲ್ಲೆ ನಡೆಸಿರೋದು ಒಬ್ಬ ಟೀ ಅಂಗಡಿ ಹುಡುಗನ ಮೇಲೆ ಮತ್ತು ಟೀ ಅಂಗಡಿನ ಪುಡಿ ಮಾಡಿರೋದು, ಏನ್ ಹೇಳ್ತೀರಿ ಸಚಿನ್ ಈ ಪ್ರಕರಣದ ಬಗ್ಗೆ? ಖಂಡಿತ ಸಿಂಧೂರ, ಏನು ನಿನ್ನೆ ಕಳೆದ ರಾತ್ರಿ ಎಲ್ಲರೂ ಕೂಡ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಸಾಕಷ್ಟು ಎಂಜಾಯ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲೊಬ್ಬ ಪೊಲೀಸ್, ಅಂದ್ರೆ ಕರ್ತವ್ಯದಲ್ಲಿ ಏನೋ ಒಂದು ಕೆಲಸನ ಮಾಡ್ಬೇಕಾದಂತಹ ಪೊಲೀಸ್ ಪೇದೆ ಒಂದು ಟೀ ಅಂಗಡಿಗೆ ಹೋಗಿ ಗಲಾಟೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 5:30 ಸಮಯಕ್ಕೆ ಚಿಕ್ಕಮಗಳೂರು ನಗರದ ವಿನಾಯಕ ಹೋಟೆಲ್ ಬಳಿ ಬಂದು ಟೀನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಓರ್ವ ಪೇದೆ ಹೋಗಿ ಅಂಗಡಿಯಲ್ಲಿ ಟೀ ಕುಡಿತಾರೆ. ಮತ್ತರ್ವ ನನಗೆ ಗಾಡಿಗೆ ತಂದ್ಕೊಡು, ನಾನು ಪೊಲೀಸ್ ಇದ್ದೀನಿ, ನನಗೆ ಗಾಡಿಲಿ ಬೇಕು ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಏನು ಹೋಟೆಲ್ನ ಮಾಲೀಕರು ಕೂಡ ಹೇಳ್ತಾರೆ, ಸರ್ ಜನ ಇದಾರೆ, ನಮ್ಗೆ ಬರೋದಿಕ್ಕೆ ಆಗಲ್ಲ ಅಂತ. ಆ ಒಂದು ಸಂದರ್ಭದಲ್ಲಿ ಆತ ಕಾರಿನಿಂದ ಹಿಡಿದು ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಮೂಲತಃ ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪೊಲೀಸ್ ಪೇದೆಗಳನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿ ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ತನಿಖೆ ನಂತರನೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆಲ್ ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.